ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಿಮ್ಸ್ ಎದುರು ಮೃತ ಬಾಲಕಿಯ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಾದದ ಮೂಳೆ ಮುರಿತದಿಂದ ಚಿಕಿತ್ಸೆಗೆ ದಾಖಲಾಗಿದ್ದ ಸಾನ್ವಿ, ಮಿಮ್ಸ್ನಲ್ಲಿ 7 ವರ್ಷದ ಬಾಲಕಿ ಸಾನ್ವಿಗೆ ಪಾದದ ಆಪರೇಷನ್ ಕೂಡ ಮಾಡಲಾಗಿತ್ತು. ಪಾದದ ಆಪರೇಷನ್ ವೇಳೆ ಬಾಲಕಿಯ ಜೀವವನ್ನು ತೆಗೆದಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಬಳಿಕ ಆರೋಗ್ಯ ಏರುಪೇರಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗಿದೆ. ಆದರೂ ಕೂಡ ಬಾಲಕಿ ಸಾವನ್ನಪ್ಪಿದ್ದಾರೆ. ಎಲ್ಲೋಗಿರೋ ಬಂದರು. ಅವರೊಬ್ಬರು ಮೇಡಮ್ ಬಂದ್ಬಿಟ್ಟು ಅವರು ಟ್ರೈನವರೇ, ಯಾರ್ಯಾರು ಅಲ್ಲ. ಅವರು ಬಂದ್ಬಿಟ್ಟು ನೋಡಿ ಸಹ ಹಿಂಗೆ ಇಲ್ಲೇ ಅಡ್ಮಿಟ್ ಮಾಡ್ತಾಯಿದ್ವಿ, ಸಿಸ್ಟ್ರ್ ತಾವು ಕೊಡಿ ಫೈಲ್ ಆಯಿತು. ಸಿಸ್ಟ್ರು ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಮಗು ನನ್ನ ಜೊತೆಲಿ ಚೆನ್ನಾಗಿದ್ದಪ್ಪ, ಇಲ್ಲಿ ಯಾಕಪ್ಪ ಕರ್ಕೊಬೈದು ಆ ವಾರ್ಡಿಂದ ಇಲ್ಲಿಗೆ, ಅಪ್ಪ ನಡೆಯಪ್ಪ ಊರಿಗೋಗ್ಮ ಅಂತು. ನಾವು ಇಲ್ಲ ಕಣಮ್ಮ ಇರೋದು ಇಲ್ಲಿಗೆ ಮಾಮೂಲಿ ತೋರ್ಬಂದೆ, ನಿನಗೇನು ಪ್ರಾಬ್ಲಮ್ ಆಗೋಲ್ಲ, ನಾನು ಕರ್ಕೊಂಡು ಹೋಯ್ತೀನಿ ಇರೋ ತೋರ್ಕೊಂಡು ಅಂದ್ಬಿಟ್ಟು ಇಲ್ಲಿ ತೋರ್ಬಿಟ್ಟು ಒಂದು ಇಂಜೆಕ್ಷನ್ ಇದು ಗ್ಲೂಕೋಸ್ ಹಾಕೋರು. ಗ್ಲೂಕೋಸ ಒಂದು ಹಾಕೋರು, ಅದಕ್ಕೂ ಇಂಜೆಕ್ಷನ್ ಹಾಕೋರು, ಎರಡನೇದು ಹಾಕೋರು, ಮೂರನೇದು ಹಾಕೋರು, 3 ಹೋಯ್ತು. 4ನೇ ಒಂದು ಇಂಜೆಕ್ಷನ್ ಒಂದು ಇದು ಗ್ಲೂಕೋಸ್ ಹಾಕೋರು. ಫೈನಲ್ ಆಗ 3:45 ಗಂಟೆ ಟೈಮ್, 4 ಗಂಟೆ ಆಗ್ತವೆ. ಒಂದು ಡ್ರಾಪ್ಸ್ ಒಳಕ್ಕೆ ಒಂದು ಇದು ಹಾಕೋರು. ಅದು ಯಾರಿದ್ರು ಆಗ ಇವ್ರು ಇರಲಿಲ್ಲ, ಇದು ಮೆಡಿಕಲ್ ಡಾಕ್ಟ್ರುಗಳು ಇರಲಿಲ್ಲ, ಟ್ರೈನಿ ಡಾಕ್ಟ್ರು ಇರಲಿಲ್ಲ. ಒಬ್ಬರು ಬ್ರದರ್ ಇದ್ದರು, ಅವ್ರು ಯಾರು ನಿದ್ದೆ ಮಾಡ್ತಾಯಿದ್ರು. ಅವ್ರು ಹೋಗಿ ಹೇಳ್ತೆ ಬ್ರದರ್ಗೆ, ಹಿಂಗೆ ತೀರೋಗಿದೆ, ಹಿಂಗೆ ಇನ್ನೊಂದು ಹೇಳಿದ್ರಲ್ಲ, ಆಗಿ ಮಡಗಿದ್ರಲ್ಲ, ತಂದು ಹಾಕಿರ ಅಂದು ಗ್ಲೂಕೋಸ್ ಹಾಕೋರು. ಗ್ಲೂಕೋಸ್ ಹಾಕಾದ್ಮೇಲೆ ಅಲ್ಲಿ ಒಳಗಡೆಯಿಂದ ಒಂದು ಇಂಜೆಕ್ಷನ್ ತಂದು ಅದ್ರೊಳಗೆ ಹಾಕೋರು. ಒಳಕ್ಕೆ ಹಾಕ್ತಾ ಒಂದು 15 ದಿವಸ ಮಗು 10 ಗಂಟೆ ಚೆನ್ನಾಗಿದೆ. 15 ದಿವಸ 20 ದಿವಸ ನನ್ನ ಮನೆ ತೊಡ್ಗ ಮಾಡ್ತಿದ್ದಿ. ಅವಳು ಮೇಲೆ ಕೂತ್ಕೊಕೊಂಡ್ಬಿಟ್ಟು ಟೇಬಲ್ನೇ ಮಾಡಿಸಿದ್ಮೇಲೆ ಗಾರೆ ಮನೆ ಮಾಡಿದಾಗ ಅದ್ರ ಮೇಲೆ ಕೂತ್ಕೊಕ್ಕೆ ಹೋಗಿದ್ಲು. ಅದು ಒಂಚೂರು ಚಳಕ್ಕೆ ಜರ್ಬಿಟ್ಟು ಕಾಲ ಮೇಲೆ ಬಿದ್ದಾಗಿತ್ತು, ಒಂದು ಕಿರ್ಬೆಟ್ ಮೇಲೆ. ಅದು ಒಂದು ಸ್ವಲ್ಪ ಬಿಟ್ಟೋಗಿತ್ತು. ಇದು ಹೇಳಿದ್ ತೋರಿದ್ನು. ಅದಕ್ಕೆ ಬಿಟ್ಟೋದ್ಮೇಲೆ ಇದು ಆಗೋದಿಲ್ಲ, ಬ್ಯಾಂಡೇಜ್ ಮಾಡಿದ್ರೆ ಇನ್ನೇನು ಕಾರ್ಮೆಂಟ್ ಶುರುವಾಯಿತು. ಕಾರ್ಮೆಂಟ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೇಳಿಲ್ಲ, ಇಲ್ಲ ಮಂಡ್ಯದಲ್ಲೇ ತೋರಿಸ್ಬಿಟ್ಟು ಒಂಚೂರ ಓಪನ್ ಮಾಡಿಬಿಟ್ಟು ಅಲ್ಲೇ ತಳ್ಳಿಬಿಡ್ತಾರೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಬಂದ್ನು. ಬೆಳ್ಳದೇನು ಆನಿಲ್ಲ ಕಣಪ್ಪ. ಇಲ್ಲಿಗೆ ಜ್ವರ ಬಂದು ಜ್ವರಕ್ಕೆ ಡಾಕ್ಟ್ರು ಬರಲಿಲ್ಲ ಅಂದರೆ ನನ್ನ ತಮ್ಮ ಓಡಾಡಿ ಅಲ್ಲಿಗೆ ಹೋಯ್ತೀನಿ, ಎಲ್ಲಿದ್ದಾದ್ರು ಹೇಳ್ರಿ ಡಾಕ್ಟ್ರು ಅಂದಕ್ಕೆ ಇಲ್ಲಿಗೆ ಕರ್ಕೊಬಂದು ಈ ಆಸ್ಪತ್ರೆಗೆ. ಅದು ಪುನಃ ಬೆಟ್ಟಂದು ಇದಕ್ಕೂ ಏನು ಸಂಬಂಧ, ಅದೇನಾಯ್ತೋ ಎತ್ತಾಯ್ತೋ, ಇಂಗ್ಲೀಷನಲ್ಲಿ ಹೆಚ್ಚು ಕಮ್ಮಿ ಆಯ್ತೋ ಏನೋ ಗೊತ್ತಿಲ್ಲ ಕಣಪ್ಪ. ಯಾಲೋ ಬಿಪು ಆನಿಲ್ಲ ನನ್ನ ಮಗಿಗೆ. ಅಲ್ಲಿ ಒಂದು ರಾತ್ರಿ ಇದ್ದು ಇಲ್ಲಿಗೆ ಕರ್ಕೊಬಂದ್ಮ. ಈ ನೈಟು ಬೇಸರ ನೈಟ್ ಆಯ್ತಪ್ಪ, ಶುಕ್ರವಾರ ನೈಟು ಇಲ್ಲಿ ಕರ್ಕೊಬಂದ್ಮ. ಡಾಕ್ಟ್ರು ಜ್ವರ ಬಂದರು, ಡಾಕ್ಟ್ರು ಬರ್ನಿಲ್ವಲ್ಲ, ಅಲ್ಲಿಗೆ ಹೋಯ್ತೀನಿ ಡಾಕ್ಟ್ರ್ ತಕ್ಕ ಎಲ್ಲಿದ್ದಾರೆ ಹೇಳು ಅಂದ್ಕೊಂಡು ಇಲ್ಲಿ ಕರ್ಕೊಬಂದ್ಮ. ಮಳವಳ್ಳಿಯಲ್ಲಿ ಡಾಕ್ಟರ್ ಸಿಗಲಿಲ್ಲ ನಿಮಗೆ? ಮಳವಳ್ಳಿನಲ್ಲಿ ಇಲ್ಲೇ ಮಾಡಿಸಿದ್ಮೇಲೆ ಆಪರೇಷನ್ ಜ್ವರ ಇಲ್ಲಿ ಬಂದಿತ್ತು, ಜ್ವರ ಇಲ್ಲಿ ಬತ್ತು. ಆಪರೇಷನ್ ಮಾಡಾದ ರಾತ್ರಿ ಹೊತ್ತಿಗೆ ಇಲ್ಲಿಗೆ ಬತ್ತು. ಇಲ್ಲಿ ಕರ್ಕೊಬಂದ್ಮ ಡಾಕ್ಟ್ರು.